ಇದೊಂದು ವಿಚಿತ್ರ ಕಥೆ ಅನಿಸ್ಬೋದು ಕೇಳುಗರೆ ನಿಮಗೆ. ನಾನೊಂದು ಇಂಗ್ಲೆಂಡಿನ ಪೇಪರ್ ಓದಂತದ್ದು ಸತ್ಯ ಕಥೆ ಅಂತ ಹೇಳ್ತಾರೆ. ಇಂಗ್ಲೆಂಡ್ ಒಳಗೆ ಜಮ್ ಗಿಲ್ಬರ್ಟ್ ಅಂತ ಹುಡುಗಿ ಇದ್ಲು. ಆಕೆ ಟೆನ್ನಿಸ್ ಆಟದ ಹುಚ್ಚು. ಆಕೆ ಪುಟ್ಟ ಹುಡುಗಿ ಆಗಿದ್ದಾಗಲೇ ತಂದೆ ಅವ್ರು ಕರ್ಕೊಂಡು ಟೆನ್ನಿಸ್ ಮೈದಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಅವ್ರು ಆಡೋದನ್ನೇ ನೋಡ್ತಾ ಬೆಳೆದಂತ ಹುಡುಗಿ ತಾನು ಆಡೋಕೆ ಶುರು ಮಾಡಿದ್ಲು. ಬಹಳ ವೇಗ ಪರಿಣಿತಿ ಪಡೆದ್ಲು. ದೇಶದ ಕಿರಿಯ ಆಟಗಾರ್ತಿಯಲ್ಲಿ ಅತ್ಯಂತ ದೊಡ್ಡವಳು ಅಂತ ಹೆಸರು ಪಡೆದ್ಲು. ಆಕೆ ಸುಮಾರು 10 ವರ್ಷದವಳಿದ್ದಾಗ ಒಂದು ಘಟನೆ ಆಯಿತು. ಆಕೆ ತಾಯಿಗೆ ವಿಪರೀತ ಹಲ್ಲುನೋವು ಬಂತಂತೆ. ಈ ಹಲ್ಲಿನ ನೋವು ಬಹಳ ತೀಕ್ಷ್ಣ ಯಾವಾಗಲೂ. ಮನೆಯಲ್ಲಿ ಔಷಧಿ ಮಾಡಿಕೊಂಡ್ಲು, ಕಮ್ಮಿ ಆಗಲಿಲ್ಲ. ದಂತ ವೈದ್ಯರ ಕಡೆ ಹೋದರು. ಅವರೆಲ್ಲ ಎಕ್ಸ್ರೇ ಮಾಡಿ ಪರೀಕ್ಷೆ ಮಾಡಿ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಆಗಬೇಕು, ಒಳಗಡೆ ಒಸಡೆಯಲ್ಲಿ ತೊಂದರೆ ಆಗಿದೆ, ಮಾಡಬೇಕು ಅಂದರು. ಆಯಿತು, ಒಂದು ಆ ದಿನ ಬಂತು. ಮಗಳು ಕೂಡ ತಾಯಿ ಜೊತೆಗೆ ಹೋದ್ಲು. ಅಂಥದ್ದೇನು ದೊಡ್ಡ ಶಸ್ತ್ರಚಿಕಿತ್ಸೆ ಅಲ್ಲ, ಸಣ್ಣದದು. ಒಂದು ಅರ್ಧ ಗಂಟೆಯಲ್ಲಿ ಮುಗಿದು ಹೋಗಬೇಕು. ಹೊರಗಡೆ ಕಾಯ್ತಾ ಇದ್ಲು ಹುಡುಗಿ. ಅಮ್ಮನ ಒಳಗೆ ಕರ್ಕೊಂಡು ಹೋದರು. 1 ಗಂಟೆ ಹೊರಗೆ ಕಾಯ್ತಾ ಇದ್ಲು. ಅರ್ಧ ಗಂಟೆ ಆಗೋದ್ರೊಳಗೆ ಒಳಗಡೆ ಚಿಕಿತ್ಸೆ ಕೊಠಡಿಯಿಂದ ಅಮ್ಮ ಹೋ ಅಂತ ಕೂತ್ಕೊಂಡು ಧ್ವನಿ ಕೇಳಿಸ್ತು. 5 ನಿಮಿಷದೊಳಗೆ ಕೊಠಡಿಯಿಂದ ಹೊರಗಿನಿಂದ ಒಳಗೆ ವೈದ್ಯರು ಆತಂಕದಿಂದ ಓಡಾದು ಕಾಣಿಸ್ತು. ಏನೂ ಆಗಿರಬೇಕು ಅನ್ನಿಸ್ತು ಅವಳಿಗೆ. ಪುಟ್ಟ ಹುಡುಗಿ, ಅದು ಗೊತ್ತಿಲ್ಲ. ಮತ್ತೆ 5 ನಿಮಿಷಗಳ ನಂತರ ಹಿರಿಯ ವೈದ್ಯರು ಬಂದರು. ಈ ಜಮ್ ಗಿಲ್ಬರ್ಟ್ ಅಂತ ತಂದೆಗೆ ಹೇಳಿದರು, ಇಲ್ಲ ನಿಮಗೊಂದು ಆಘಾತ ಸುದ್ದಿ. ಆ ಜಮ್ ತಾಯಿಗೆ ಚಿಕಿತ್ಸೆ ನೀಡುವ ಹೊತ್ತಿಗೆ ಕುರ್ಚಿಯಲ್ಲಿ ಹೃದಯಾಘಾತ ಆಗಿ ಮರಣ ಹೊಂದಿದ್ರು ಅಂತ. ಆ ಹುಡುಗಿಗೊಂದು ದೊಡ್ಡ ಆಘಾತ ಆಯ್ತು. ಮರೆಯಲಾರದ ಕ್ಷಣ ಆಗಿ ನಿಂತ್ಕೊಂಡಿತು. ದಿನಗಳು ವರ್ಷಗಳು ಉಳಿದು ಜಮ್ ಗಿಲ್ಬರ್ಟ್ ಟೆನ್ನಿಸಲ್ಲಿ ಬಹಳ ಖ್ಯಾತಿ ಪಡೆದ್ಲು. ಅದರಿಂದ ಶ್ರೀಮಂತಿಕೆ ಬಂತು. ಹಣ ಜನಮನ್ನಣೆ ಗಳಿಸಿದ್ಲು ಜಮ್. ಈಗ 28 ವರ್ಷ ಆಕೆಗೆ. ಒಂದು ದಿವಸ ಆಕೆಗೆ ಹಲ್ಲುನೋವು ಬಂದ್ಬಿಡ್ತು. ಆಕೆಗೆ ಭಯ ಆಯಿತು. ತನ್ನ ತಾಯಿ ಆ ದಂತ ವೈದ್ಯರ ಕುರ್ಚಿಯಲ್ಲಿ ಪ್ರಾಣ ಕಳ್ಕೊಂಡೋದು ನೆನಪಿತ್ತಲ್ಲ ಆಕೆಗೆ. ಪ್ರತಿ ಕ್ಷಣ ಕಾಡ್ತಿತ್ತು. ಕಂಗಾಲಾಗಿ ಹೋದ್ಲಕ್ಕೆ. ಯಾರು ಎಷ್ಟೇ ಹೇಳಿದ್ರು ದಂತ ವೈದ್ಯರ ಕಡೆ ಹೋಗಲ್ಲ ಅಂದ್ಲು. ಕೊನೆಗೊಬ್ಬರು ಆತ್ಮೀಯರು ಹೇಳಿದ್ರು, ಅಲ್ಲಮ್ಮ ನೀ ಚಿಂತೆ ಮಾಡಬೇಡ, ನೀನು ಹೋಗೋದು ಬೇಡ ಆಸ್ಪತ್ರೆಗೆ, ವೈದ್ಯರನ್ನ ಇಲ್ಲೇ ಕರ್ಕೊಂಬರ್ತೇವೆ. ಏನಾಗಿದೆ ನೋಡೋಣ, ಆಪರೇಷನ್ ಏನು ಬೇಕಾಗ್ಲಿಕ್ಕಿಲ್ಲ, ನಿನಗೆ ಸಣ್ಣ ಚಿಕಿತ್ಸೆ ಆಗಬೇಕು, ಕರ್ಕೊಂಬರ್ತೀವಿ ಮನೆಗೆ ಅಂತ. ಅವ್ರು ಬಹಳ ಒತ್ತಾಯ ಮಾಡಿದ ಮೇಲೆ ಆಗಲಿ ಅಂದ್ಲು. ಹಲ್ಲು ನೋವು ತಡ್ಕೊಳ್ಳೋಕ್ಕಾಗಲಿಲ್ಲಲ್ಲ. ಜಮ್ ಒಪ್ಪಿದ್ಲು. ವೈದ್ಯರು ಮನೆಗೆ ಬಂದರು. ಎಲ್ಲ ವ್ಯವಸ್ಥೆ ತಂದಿದ್ರು. ಜಮ್ ಇದ್ಲಲ್ಲ, ಭಯದಿಂದ ನಡುಗ್ತಾ ಇದ್ಲಂತೆ. ವೈದ್ಯರು ಧೈರ್ಯ ತುಂಬಿ, ಯಾಕೆ ಚಿಂತೆ ಮಾಡ್ತೀರಿ, ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಮಾಡ್ತೀವಪ್ಪ, ಇದು ಏನು ನಿಮ್ಮ ಕಷ್ಟ ಅಂತ ಹೇಳಿ ಕುರ್ಚಿ ಮೇಲೆ ಕೂಡಿಸಿದ್ರು. ಆ ಸಣ್ಣ ಚಿಕಿತ್ಸೆ ಬೇಕಾದೆಲ್ಲ ವಸ್ತು ತಂದಿದ್ದಾರಲ್ಲ, ಜೋಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಈಗ ನೋಡಿದರೆ ಆ ಜಮ್ ಆ ಕುರ್ಚಿಯಲ್ಲಿ ಪ್ರಾಣ ಬಿಟ್ಟಿದ್ದಾಳೆ, ತನ್ನ ತಾಯಿ ಹಾಗೆ. 28 ವರ್ಷ ಹುಡುಗಿ ತಾಯಿ ಸತ್ತದ್ದನ್ನು ಮರೆತಿಲ್ಲ. ಅದು ನೆನೆಸ್ಕೊಂಡಿದ್ಲು. ಈಕೆಗೂ ಹೃದಯಾಘಾತ ಸತ್ತೋಗಿದ್ಲು ಅಂತ ಹೇಳ್ತಾರೆ. ಇದು ಮನಸ್ಸಿನ ಶಕ್ತಿಯ ಫಲ. ದಯವಿಟ್ಟು ಕೇಳುಗರೆ, ಮನಸ್ಸಲ್ಲಿ ಕೂತ್ಕೋಬೇಕು ನಿಮಗೆ. ಮನಸ್ಸು ಶಕ್ತಿಯನ್ನು ತುಂಬೋದಕ್ಕೂ ಸಾಧ್ಯ ಇದೆ, ಶಕ್ತಿಯನ್ನು ಹೀರ್ಕೊಳ್ಳೋಕ್ಕೂ ಸಾಧ್ಯ ಇದೆ. ಅದಕ್ಕೆ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಎಲ್ಲಕ್ಕೂ ಬಿಡುಗಡೆಗೂ ಬಂಧನಕ್ಕೂ ಕಾರಣ ಮನಸ್ಸೊಂದೇ. ನೋಡಿ ಹೇಗಿದೆ, ಬರೀ ಸೋಲನ್ನೇ, ಬರೀ ಅಸಫಲತೆಯನ್ನೇ, ಹಿಂದಾದ ಆಘಾತವನ್ನೇ ಚಿಂತಿಸ್ತಾ ನಡೆದ್ರೆ ಅದು ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತದೆ. ಯಶಸ್ಸನ್ನ, ಸಾಧನೆಯನ್ನ, ಸಂತೋಷವನ್ನ ಮನಸ್ಸಲ್ಲಿ ತುಂಬುತ್ತಾ ನಡೆದ್ರೆ ಅದು ಯಶಸ್ಸನ್ನೇ ತಲುಪಿಸ್ತದೆ. ಅದಕ್ಕೆ ನಮ್ಮ ಯುವಕರು ಮನಸ್ಸಲ್ಲಿ ಸದಾ ಧೈರ್ಯವನ್ನು ತುಂಬ್ಕೋಬೇಕು, ಆತ್ಮವಿಶ್ವಾಸ ತುಂಬಿಕೊಳ್ಬೇಕು, ಧನಾತ್ಮಕತೆಯನ್ನು ತುಂಬಿಕೊಳ್ಬೇಕು, ಋಣಾತ್ಮಕತೆಯನ್ನೆಲ್ಲ. ಎಲ್ಲಿವರೆಗೂ ನಿಮ್ಮ ಮನಸ್ಸಲ್ಲಿ ಧನಾತ್ಮಕತೆ ಮಾಡಿಬಿಡ್ತೀನಿ, ಯಾಕಾಗಲ್ಲ ನೋಡ್ತೀನಿ, ಪ್ರಯತ್ನ ಮಾಡ್ತೀನಿ ಅಂತ ಹೋದ್ರೆ ಯಶಸ್ಸು ಕಟ್ಟಿಟ್ಟು ಬುತ್ತಿ.